ಶಲ ಸರಾಶರ ಮಹೋತ್ತರ ಮಹಣ ಎನ್ನುವಂತಹ ನಿನ್ನ 99 ಮಂದಿ ತಲೆಯನ್ನ ನಾನು ಕಡಿದುಕೊಂಡವನಿದ್ದೆ. ಅರಕ್ಷಣೆ ಸಾಕು. ಯಾವುದಕ್ಕೆ? ನಿನ್ನನ್ನು ಕೊಲ್ಲುವುದಕ್ಕೆ ಅಲ್ಲ ಅಲ್ಲ, ಊಟ. ಅದೆಂತದ್ದು ಊಟ? ನಾವೆಲ್ಲ ಮಾಡುದು ಊಟ. ಶಿಸ್ತುಂಟು, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಶಿಸ್ತುಬದ್ದಿನ ಊಟ. ನಿನ್ನದು ಹಾಗಲ್ಲ, ಎಲ್ಲ ಸೇರಿಸಿ ಮುರಿದು ಮುಕ್ಕಿ ಊಟ. ನೀನು ಹೊರಗಡೆ ಬೇರೆ ಬೇರೆಯಾಗಿ ತಿಂದ್ರು ಒಳಗೋದ್ಮೇಲೆ ಏನಾಗ್ತದೆ? ಒಂದೇ ಆಗ್ತದೆ. ಮತ್ತೆಂತ? ಹೌದು. ಹಾಗಂತ ದೊಡ್ಡಪ್ಪ ಚಿಕ್ಕಪ್ಪ ಅಂತ ನಮ್ಮಪ್ಪ ಆಗುದಿಲ್ಲ. ದೊಡ್ಡಪ್ಪನೇ ಚಿಕ್ಕಪ್ಪ ಚಿಕ್ಕಪ್ಪ. ನಾನು ದೊಡ್ಡಪ್ಪ ಚಿಕ್ಕಪ್ಪನ ಅಪ್ಪ ಅಂತ ಹೇಳಿಲ್ಲ, ಅದೇ ಹೇಳಿದ್ದು. ಸ್ಥಾನ ಕೊಡಬಹುದು. ಹಾಗಾಗಿ ಎಲ್ಲ ಒಳಗೋದ್ಮೇಲೆ ಒಂದಾಗುವುದಂತ ಹೋಗುವಾಗಲೇ ಎಲ್ಲ ಒಟ್ಟಾರೆ ತಿನ್ನುವುದಲ್ಲ. ನೆನಪಿಟ್ಟುಕೋ. ಒಬ್ಬರವರಿಗೆ ಹೇಗೂ ಸಹ್ಯ ಅನಿಸ್ತದೋ ಹಾಗೆ ತಿನ್ಬಹುದು. ಅದು ಬೇಕಾದ್ರೆ ಹೇಳು ನೀನು. ಮತ್ತೆಲ್ಲ ಒಂದೇ ಅಂತ ಹೇಳಬೇಡ. ನನಗೆ ಒಂದೇ. ನಿನಗೆ ಒಂದೇ, ಎರಡು ಒಂದೇ, ಮೂರು ಒಂದೇ. ಆರು ಹೆಚ್ಚಲ್ಲ, ಮೂರು ಕಡಿಮೆ ಅಲ್ಲ ನಿನಗೆ. ಮತ್ತೆ ನೀವು ಊಟದ ಪ್ರಕರಣದಲ್ಲಿ ಎಲ್ಲ ನಿನ್ನಾಗೆ ಅಂತ ತಿಳ್ಕೊಳ್ಳು. ಹೌದಪ್ಪ, ಊಟದ ಪ್ರಕರಣದಲ್ಲಿ ಬಂಡಿ ಭೀಮ ನೀನು. ಬಂಡಿ ಭೀಮ. ಬಂಡಿ 12 ಕಂಟುಕದ ಅಕ್ಕಿ ಅನ್ನವನ್ನು ಉಂಡಿದ್ದೇನೆ. ಉಂಡೆ. ಆದ್ರೆ ಕುಂತಿದ್ದೇವೆ ನಿನ್ನನ್ನೇ ಯಾಕೆ ಕಳುಹಿಸಿದ್ಲು? ಯಾಕೆ? ಕಾರಣ ಉಂಟು. ಬೇಡಿ ತಂದ ಅನ್ನದಲ್ಲಿ 2 ಭಾಗ ಮಾಡುದಂತೆ. 2 ಪಾಲು. 1 ಪಾಲು ನನಗೆ, 1 ಪಾಲು ನಿನಗೆ, ಉಳಿದ 1 ಪಾಲು ಅವರ 5 ಜನರಿಗೆ, ಇನ್ನು 1 ಪಾಲು ಅವರ 5 ಜನ ಸೇರಿಸಿಕೊಳ್ಳುದು. ಬಹುಶಃ ಕುಂತಿಗೆ ಅನ್ನಿಸ್ತೇನೋ ಪಾಪ. ಇಲ್ಲಿವರೆಗೆ ಅವ ಇನ್ನೊಬ್ಬರದ ಅನ್ನವೇ ತಿಂದು ಬೆಳೆದದ್ದು. ಹಾಗಾಗಿ ಇವತ್ತು ಅವನನ್ನ ಮತ್ತೊಬ್ಬರನ್ನ ತಿಂದು ಬದುಕಲಿ ಎನ್ನುವ ಕಾರಣಕ್ಕಾಗಿ ಕಳುಹಿಸಿರಬೇಕು. ಹೋದಂತ ನೀನು ಪಕನಿಗೆ ಇಟ್ಟ ಅನ್ನವನ್ನ ಉಂಡವನಿದ್ದೀಯ. ಗಾಡಿಗೆ ಕಟ್ಟಿದ ಕೋಣವೂ ಇಲ್ಲಂತೆ. ಅದು ಹಸ್ತಿನಾವತಿ ಬದಿ ಓಡ್ ಬಂತು ಅಂತ ಸುದ್ದಿ ಕೇಳಿದ್ದೇವೆ. ನೀನೇ ಬೆಳೆಸಿದ್ದಾಗಾದ್ರೆ ತಿನ್ನುವುದಕ್ಕೆ ನೀವು ಓಡಿದೆ ತಪ್ಪಿಸಿಕೊಂಡು ಬಂತು. ನೀನು ಹಾಗೆ ಕಾಣಬಹುದು, ಕಂಡವರು ಅದನ್ನು ಆಡಿದ್ದು ಹಾಗಲ್ಲ. 2 ಕೈಗಳ ಬಲಿದು ಮುಷ್ಟಿಯೊಳರಗಿ ದನುಕಳ ಬೆನ್ನ ಏನಂದರಿಯದಿತ್ತಲು ಭೀಮ ಬಲುದ ತುಗಳ ತೋಟಿಯಲ್ಲಿ ಮರನ ಮುರಿದರ ಗಿದರ ಪುನರಪಿ ಮುರಿದು ನೋಡೆನು ಮುಗಿಸಿ ಬಹನು ತರಗೆಲಸ ಪೂರೈಸಲೆಂದನು ನಗುತ ಕಲಿ ಭೀಮ ಎನ್ನುವ ಹಾಗೆ ನಿಮ್ಮವ್ರು ಹೇಳಿದ್ದು. ಅದು ನಮಗೂ ಗೊತ್ತುಂಟು. ಹಾಗಂತ ನೀನು ಪಕ್ಕನಿಗಿಟ್ಟ ಅನ್ನವನ್ನ ಉಂಡಿದ್ದು ಸುಳ್ಳಲ್ಲ, ಊಟ ಮಾಡಿದ್ದು ಸುಳ್ಳಲ್ಲ. ಇನ್ನೊಬ್ಬರ ಅನ್ನವನ್ನ ಊಟ ಮಾಡಿದಂತ ನೀನು ಇನ್ನೊಬ್ಬರನ್ನ ಊಟ ಮಾಡಿದ ಮೇಲೆ ಕೊಲ್ಲುವುದಕ್ಕೆ ಮುಂದಾದವ. ಆ ಅನ್ನ ಎಲ್ಲಿ ಆದ್ರೂ ಆವತ್ತು ಬಕಾಸುರ ಊಟ ಮಾಡಿದ್ರೆ ಅವನು ಇನ್ನೊಂದು ಕೊಲ್ತಿದ್ನೋ ಏನು ಅದು ಗೊತ್ತಾಗಿ ಅವನಿಗೆ ಊಟ ಕೊಡದೆ ನೀನೇ ಊಟ ಮಾಡಿದೆ. ಹಸಿವಿನಿಂದ ಬಳಲಿದ ಅವನನ್ನ ನೀ ಕೊಂದೆ. ಕೊಲ್ಲಿದ ದೊಡ್ಡ ವಿಷಯವಲ್ಲ. ಆದ್ರೆ ಒಂದು ನೆನಪಿಟ್ಟುಕೋ, ತೋಂಡವನ್ನು ಮುರಿಯುತ್ತೇನೆ ಎನ್ನುವ ಹಾಗೆ ಜೂಜಾಟದಲ್ಲಿ ಬೊಬ್ಬಾಟ ನಡೆಸಿದೆಲ್ಲ ಮುರಿಯುವುದ ಚಾಲಿತನಿಂದ ಎಂತದ್ದು ನನ್ನದ್ದು ಬೊಬ್ಬಾಟ. ಒಂದು ಶಕುನಿಯ ಕುಮಂತ್ರದಲ್ಲಿ ಗೆದ್ದದ್ದು ಬಿಟ್ರೆ ನಿನ್ನ ಸ್ವಯಂ ಯೋಗ್ಯತೆಯಿಂದ ಅಲ್ಲ ಅಂತ ಆಗಲೇ ಹೇಳಿದ್ದೇನೆ. ದುರದಲ್ಲಿ ಈಗಾಗಲೇ ನಿನ್ನ 99 ಮಂದಿ ತಮ್ಮಂದಿರ ತಲೆಯನ್ನ ಕಡಿದವ ಅಲ್ಲ, ಅವರನ್ನು ಕೊಂದವ ಅಲ್ಲ. ಈ ಕುರುಕ್ಷೇತ್ರ ಯುದ್ಧದಲ್ಲಿ 21,000 ಸೈನಿಕರನ್ನ ಕೊಂದು ಮುಗಿಸಿದವ ಈ ಭೀಮ. ನೀನು ಉಳಿದ ಕಥೆ ಎಲ್ಲ ಹೇಳ್ತೀಯಲ್ಲ. ನಿನ್ನ 99 ಜನ ಇದ್ದಾರೆ. ಅವ್ರು ಯಾರು ಹೇಳು? ನನ್ನ ತಮ್ಮಂದಿರು. ಯಾರು ಅವ್ರ ಹೆಸರೇನು? ನನ್ನ ತಮ್ಮಂದಿರು ಹೆಸರೇನು? ಅವ್ರ ಹೆಸರು ನಿನಗೆ ಜಾತಕ ಸಂಪೂರ್ಣ ಬೇಕಾ? ಹೆಸರನ್ನ ಹೇಳುವುದಕ್ಕಾಗದೇ ಇದ್ದದಲ್ಲ. ಹೇಳ ಹೊರಟರೆ ಏನಾಗ್ತದೆ ಕೇಳು. ಏನಾಗ್ತದೆ? ಅಷ್ಟೆಲ್ಲ ಹೆಸರು ಬೇಡ, ನಿನಗೆ ಕೇಳ್ತೇನೆ. ನೀರಿಗೆ ಬಿದ್ದ ನೀನು ಹೋದದ್ದೆಲ್ಲಿಗೆ? ಪಾತಾಳಕ್ಕೆ, ನಾಗಲೋಕಕ್ಕೆ ಹೋದೆ. ಹೌದು. ನಾಗಲೋಕದಲ್ಲಿ ಶುಶ್ರೂಷೆ ಮಾಡಿದವ ಯಾರು? ನಾನು ಶುಶ್ರೂಷೆ ಮಾಡಿದವ ಆದಿಶೇಷ. ಆದಿಶೇಷನಿಗಿಂತ ಮೊದಲು ಆದಿಶೇಷ ಮಾಡಿದ್ದು ನನಗೆ ಶತಬಲವನ್ನ ಶತಗಜತ್ರಾಣಿ ಭೀಮಸೇನೆನ್ನುವ ಅವ ಕೊಟ್ಟದ್ದು 1000. ಆಮೇಲೆ ಶತ ಅಂತ ಬಂದದ್ದು, ಯಾಕೆ ಕೊಟ್ಟದ್ದು? ಅದೇ ಆದಿಶೇಷ ಕೊಟ್ಟದ್ದು. ಆದಿಶೇಷ ಕೊಟ್ಟ. ಹೌದು. ನಿನಗೆ ಮೊದಲು ಶುಶ್ರೂಷೆ ಮಾಡುದ್ರ ಮುಖ್ಯನ. 10 ಕೊಳದಲ್ಲಿ ಮುಳುಗಿ ಏಳುವುದ ಕೇಳಿದವ ಒಬ್ಬ ಇದ್ದಾನೆ. ಆ ಮುಳುಗಿ ಎದ್ದದ್ದರಿಂದ ನೀನು ಶತಗಜತ್ರಾಣಿಯಾದೆ. ಒಂದೊಂದು ಕೊಳದಿಂದ ಒಂದೊಂದು ಶಕ್ತಿ ಬಂದದ್ದರಿಂದ 10 ಕೊಳಕ್ಕೆ ಮುಳುಗಿ ಎದ್ದದ್ದರಿಂದ 10 ಶಕ್ತಿ ಬಂತು. ಆಮೇಲೆ ಆದಿಶೇಷನ ಸಮೀಪ ಕರೆದುಕೊಂಡು ಹೋದಾಗ ಉಳಿದ ಬಲವನ್ನ ಅವ ಕೊಟ್ಟದ್ದು. ಹೇಳುವುದಕ್ಕೆ 11,000 ಬಲ ಎನ್ನುವ ಹಾಗೆ ಹೇಳ್ತಾರೆ ನಿನಗೆ. ಅದು ನನಗೆ ಬೇಕಾಗ್ಲಿಲ್ಲ. ಕೌರವನ ಬಲದ ಮುಂದೆ ನಿನ್ನ ಬಲ ಏನು ಅಲ್ಲ ಮಾಡಿ ಹೊರಡ್ತೇನೆ. ನಿನ್ನ 99 ಮಂದಿ ತಮ್ಮಂದಿರ ತಲೆ ಕಡಿಯುವಾಗ ನಾನು ಕೇಳಿದ್ದೇನೆ ಅವ್ರ ವಿಳಾಸ. ಯಾಕೆ ಕೇಳಿದ್ದೇನೆ ಕೇಳು?
ಅವರಿಗೊಂದು ಗೊತ್ತಾಗಬೇಕು ನಮ್ಮನ್ನು ಕೊಂದದ್ದು ಭೀಮ ಅಂತ. ಉಳಿದವರಿಗಲ್ಲ, ಕೆಲವರಲ್ಲಿ ಕೇಳಿದಾಗ ನನಗೂ ಉತ್ತರ ಸಿಕ್ಕಿದೆ. ದುರ್ಯೋಧನ, ದುಶ್ಯಾಸನ, ದುರ್ಲೋಚನ, ದುರ್ದರ್ಶನ, ದುಷ್ಟದರ್ಶನ, ದುರ್ಗರ್ಷ, ದುರ್ಮಶಣ, ದುಶ್ಶಳ, ದುಸ್ಸಳ, ದುರ್ಮುಖ, ದುರ್ಮದ, ದುರ್ವಿಗಾದ, ದುಷ್ಟರಾಜಯ, ದುರಾದುರ, ದೀರ್ಘಬಾಹು, ದೀರ್ಘರೋಮ, ದೃಢರಥ, ದೃಢಸಂಗಿ, ದುಷ್ಕರ್ಣ, ವಿಕರ್ಣ, ಕರ್ಣ, ಜಲಾಸಂದ, ಜರಾಸಂದ, ವಿಂದ, ಅನುವಿಂದ, ನಂದ, ಉಪನಂದ, ಪ್ರಮತ, ಪ್ರಮತಿ, ಚಿತ್ರ, ಉಪಚಿತ್ರ, ಚಾರುಮಿತ್ರ, ತಾರುಮಿತ್ರ, ಚಿತ್ರಾಕ್ಷ, ಚಿತ್ರಾಂಗ, ಚಿತ್ರಬಾಣ, ಚಿತ್ರಾಯುಧ, ಚಿತ್ರಕುಂಡಲ, ಚಿತ್ರವರ್ಮ, ರೌದ್ರವರ್ಮ, ಸುವರ್ಮ, ದೃಢವರ್ಮ, ದೃಢಹಸ್ತ, ದೃಢಪಾಣಿ, ಸುವರ್ಚನ, ಸುಲೋಚನ, ಸುನಾಭ, ಸುಬಾಹು, ಸುಷೇಣ, ಸುನಾಗಿ, ಸೋಮಕೀರ್ತಿ, ಸತ್ಯಸಂಗಿ, ಸತ್ಸುವರ, ಸತ್ಯ, ಸಮ, ಸಹ, ಕಥನ, ಕುಂಡಿ, ಕುಂಡಾಶಿ, ಕುಂಡದರ, ಕುಂಡಭೇದ, ಕುಂಡಶಾಯಿ, ಕನಕಧ್ವಜ, ಕವಾಟಿ, ಕುಡದರ, ಅನುದರ, ಅಪರಾಜಿತ, ವಾಚವೇಗ, ವಾಚವಾನನ, ವಿಕಚಾನನ, ವಿವಿಂಶಿತ, ವಿಡುರ, ವಿರಣ, ವಿಚಕ್ಷು, ವಿವತ್ಸು, ವಾಚವೇಗ, ಭೀಮಬಲ, ಭೀಮರಥ, ಭೀಮವೇಗ, ಉಗ್ರಾಶ್ರಯ, ಉಗ್ರಬಲ, ಜೊತೆಗೆ ನಾಗರತ್ನ, ನಿಶಂಗಿ, ಉಪಾಶೆ, ಉಳಾರೆ, ಶಲ, ಸರಾಶರ, ಮಹೋತ್ತರ, ಮಹಣ ಎನ್ನುವಂತಹ ನಿನ್ನ 99 ಮಂದಿ ತಲೆಯನ್ನ ನಾನು ಕಡಿದುಕೊಂಡವನಿದ್ದೇನೆ. ಇಷ್ಟು ನೀನು ಅವ್ರು ಹೇಳಿ ಕೇಳಿದ್ದು ಒಂದಾದ್ರೆ, ಇತ್ತೀಚೆಗೆ ಗಡ್ಡ ಬಿಟ್ಕೊಂಡವ ಒಬ್ಬ ಹಾಡು ಹೇಳಿದ್ದನ್ನು ಕೇಳಿದ್ದಲ್ವ ನೀನು? ಯಾರು ಹೇಳಿದ್ದು? ಯಾರ್ಯಾರವಲ್ಲ, ನಮ್ಮಪ್ಪ ಕೇಳಿದ್ದು. ನನ್ನ 100 ಮಂದಿ ಮಕ್ಕಳು ಏನಾದ್ರು ಅಂತ ಕೇಳಿದಾಗ ಸಂಜಯನೇ ಬಂದು ನಮ್ಮಪ್ಪನಲ್ಲಿ ಇಂತಿಂತವ್ರ ವಿಳಾಸ ಹೇಳಿದ್ದು. ಅವ ಹೇಳಿದ ಹಾಡು ಕೇಳ್ಕೊಂಡು ಬಂದು ಇಲ್ಲಿ ಹೇಳ್ತೀನಿ. ನನಗೆ ನೀನೀಗ ಅವ ಹೇಳಿದ ಹಾಡು ಯಾವುದು ಅಂತ ಹೇಳ್ಬೇಕು. ನೀನ್ ಹೇಳಿದ್ದೆ. ಇಲ್ಲ ಇಲ್ಲ, ಅವ ಹೇಳಿದ ಅನುಕ್ರಮಣಿಕೆ ಯಾವುದುಂಟು? ನಿನ್ನ ಅಪ್ಪ ಹೆಸರಿಟ್ಟ ಅನುಕ್ರಮಣಿಕೆ ಯಾವುದುಂಟು? ಪುಣ್ಯಾತ್ಮ, ಅನುಕ್ರಮಣಿಕೆ ಅಲ್ಲ. ಯಾರಿಂದ ಯಾರು ಸತ್ತರು, ಒಬ್ಬೊಬ್ಬರಾದ್ರೂ ಸತ್ತರಂತ ಕೇಳಿದಲ್ಲ. ನನ್ನ 100 ಮಂದಿ ಮಕ್ಕಳು ಏನಾದ್ರು ಅಂತ ಕೇಳಿದ್ದು. ಆಗ ಸಂಜಯನಿಗೆ ವ್ಯಾಸರಿಂದ ಅನುಗ್ರಹಿತವಾದ ವರ, ಅಂಗೈಯನ್ನು ನೋಡಿಕೊಂಡು ಕುರುಕ್ಷೇತ್ರದ ವಿವರವನ್ನ ವಿವರಿಸುವುದು. ಆ ವಿವರಣೆಯನ್ನ ಕೊಟ್ಟದ್ದು ನಮ್ಮಪ್ಪನಿಗೆ ಸಂಜಯ. ಅದನ್ನ ಕೇಳಿದ್ದು ಅಂತ ಹೇಳಿದ್ದು ನಾನು, ನೆನಪಿಟ್ಟುಕೋ. ಅದು ನೆನಪಿರ್ಲಿ ನಿನಗೆ. ನಿನ್ನಪ್ಪನಿಗೆ ಯಾರು ಹೇಳಿದ್ದಾನೆ ನಾನು ಕೇಳಲಿಲ್ಲ. ಇದು ನಾನೇ ಸಾಯುವಾಗ ಅವರಲ್ಲಿ ಕೇಳಿದ್ದು. ಇವತ್ತು ಪಾಪಿ ಮಗನೇ, ನಿನ್ನ ತಲೆ ಮಾಡ್ದೆ